ಕುರ್ಚಿ ಕಿಚ್ಚು ತಣ್ಣಗಾಗ್ತಾ ಇದ್ದ ಹಾಗೆ ಸಂಪುಟ ಪುನರ್ರಚನೆಯ ಕೂಗು ಜೋರಾಗ್ತಾ ಇದೆ. ಸಚಿವ ಸ್ಥಾನ ನೀಡಬೇಕು ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೋಲಾರಮ್ಮನಿಗೆ ಶಾಸಕ ನಾರಾಯಣಸ್ವಾಮಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ತಣ್ಣಗಾಗ್ತಾ ಇದ್ದ ಹಾಗೆ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿ ಕೇಳಿಬರ್ತಾ ಇದೆ. ಆಕಾಂಕ್ಷಿಗಳು ತಮ್ಮದೇ ರೀತಿಯಾದ ವಾದವನ್ನ ಮಂಡಿಸ್ತಾ ಇದ್ದಾರೆ. ತಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಿನ ಸಂಪುಟದಲ್ಲಿ ಕೋಲಾರ ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ನನ್ನ ಮಂತ್ರಿ ಮಾಡೋದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಭರವಸೆಯನ್ನ ಕೊಟ್ಟಿದ್ದಾರೆ. ಜನವರಿಯ ಒಳಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ನಾರಾಯಣಸ್ವಾಮಿ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಬಂಗಾರಪೇಟೆಯ ಹಿರಿಯ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಆಗ್ರಹಿಸಿ ಇವತ್ತು ವಿಶೇಷವಾದಂಥ ಪೂಜೆ ಕೋಲಾರಮ್ಮ ದೇವಸ್ಥಾನದಲ್ಲಿ ನಡೆಸಿದ್ರು. ನಮ್ಮ ಜೊತೆ ಮಾತಾಡ್ಸೋಕೆ ಈಗ ಎಸ್.ಎನ್. ನಾರಾಯಣಸ್ವಾಮಿ ಅವರಿದ್ದಾರೆ. ಮಾತಾಡ್ಸೋಣ. ಸರ್, ತಮಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ತಮ್ಮ ಅಭಿಮಾನಿಗಳು ಇವತ್ತು ಒಂದು ವಿಶೇಷವಾದ ಪೂಜೆ ನಡೆಸಿದ್ದಾರೆ ಸರ್, ಇದ್ರ ಬಗ್ಗೆ ಸರ್. ಇವತ್ತು ನೋಡಿ, ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ವರ್ಷಗಳು ಕೂಡ ಸ್ಥಳೀಯರಿಗೆ ಒಂದು ಸಚಿವರಾಗಿ ಕೊಟ್ಟಿರಲಿಲ್ಲ. ಕೋಲಾರ ಜಿಲ್ಲೆಯ ಜನತೆಯ ಅಭಿಲಾಷೆ ಏನು ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಯಾರಿಗಾದರೂ ಕೂಡ ಶಾಸಕರಿಗೆ ಸಚಿವ ಕೊಡಬೇಕು ಅಂತ ಅವರ ಅಭಿಮಾನ. ಹಾಗಾಗಿ ಇವತ್ತು ಕೋಲಾರಮ್ಮ ದೇವಸ್ಥಾನಕ್ಕೆ ವಿಶೇಷವಾಗಿ ಭಕ್ತಾದಿಗಳು, ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ನಮ್ಮ ಬಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮುನರಾಜು ಕುಟುಂಬದವರು, ಚೆನ್ನಾಡು ಕುಟುಂಬದವರು, ಹಪ್ಪಿ ಕುಟುಂಬದವರು, ನಮ್ಮ ಜಯದೇವ್ ಕುಟುಂಬದವರು, ನಮ್ಮ ಒತ್ತೂರು ಹೋಬಳಿಯ ಎಲ್ಲ ಗೌರವದ ಮುಖಂಡರು, ಮುರಳಿ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಈ ಒಂದು ಪೂಜೆಯನ್ನು ಮಾಡಿಸಿದ್ದಾರೆ. ನನ್ನನ್ನು ಕೂಡ ಆಹ್ವಾನ ಮಾಡಿದರು, ಪೂಜೆಗೆ ಬನ್ನಿ ಅಂತ. ನಾನು ಕೂಡ ದೇವಾಲಯಕ್ಕೆ ಬಂದು, ಪ್ರಸಿದ್ಧಿಯಾಗಿರ್ತಕ್ಕಂಥ ಕೋಲಾರಮ್ಮ ಅಂದರೆ ಶಕ್ತಿ ದೇವತೆ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಕೂಡ ಕೋಲಾರಮ್ಮನಿಗೆ ವಿಶೇಷವಾದ ಸ್ಥಾನಮಾನ ಇದೆ. ಈ ಶಕ್ತಿ ದೇವತೆ ಪ್ರಸ್ತುತ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಈಗ ಒಂದು ರೀತಿಯಾಗಿ ಬೆಳವಣಿಗೆ ಆಗ್ತದೆ ಸರ್. ಇದ್ರ ನಡುವೆ ಈ ಒಂದು ವಿಶೇಷವಾದಂಥ ಪೂಜೆ ಏನು ಅರ್ಥ ಸರ್? ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ಬೆಳವಣಿಗೆ ಅಂತಿಲ್ಲ, ಎಲ್ಲವೂ ಸುಸೂತ್ರವಾಗಿದೆ. ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರಾದಿಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ವೇಣುಗೋಪಾಲಾದಿಯಾಗಿ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಡಳಿತ ಸುಧಾರಣೆ ನಡೀತಾ ಇದೆ. ಯಾವುದೇ ಗೊಂದಲಗಳಿಲ್ಲ. ಇವತ್ತು ಕೂಡ ನಾವು ನೋಡ್ಬೋದು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಣ್ಣವರು ಒಗ್ಗಟ್ಟಿನಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದಾರೆ. ಕೊನೆ ಪ್ರಶ್ನೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಗೆ ಭರವಸೆ ಕೊಟ್ಟಿದ್ದಾರೆ ಅಂತೇಳಿ ಮೊದಲು ಸಹ ತಾವು ಹೇಳಿದ್ರಿ ಸರ್, ಸಚಿವ ಸಂಪುಟ ಈ ಬಾರಿ ನೆಕ್ಸ್ಟ್ ಟರ್ಮಲ್ಲಿ ಮಾಡ್ತೀವಿ ಅಂತೇಳಿ. ಆ ಒಂದು ಆಸೆಯಲ್ಲಿ ತಾವಿದ್ದೀರಾ? ಮತ್ತು ತಮಗೆ ಏನು ಭರವಸೆ ಕೊಟ್ಟಿದ್ದಾರೆ ನೆರವೇರುತ್ತೆ ಅಂತ ಅನಿಸುತ್ತಾ? ಖಂಡಿತ ಕೂಡ. ಯಾಕಂದರೆ ಭಾರತ ದೇಶದಲ್ಲಿ ಬಲಗೈ ಸಮುದಾಯದ ಎರಡನೇ ಹೆಚ್ಚು ಜನಸಂಖ್ಯೆಗಿರ್ತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಇಲ್ಲಿ ದಿವಂಗತ ಚೆನ್ನೈನವರ ನಂತರ ಸುಮಾರು 65 ವರ್ಷಗಳಿಂದ ಈ ಜಿಲ್ಲೆಯ ಜನತೆಗೆ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.